ಶಿವಮೊಗ್ಗದಲ್ಲಿ ವೃದ್ಧೆ ಮೇಲೆ ಇದೆಂತ ಕ್ರೌರ್ಯ. ಕಸದ ವಿಚಾರಕ್ಕೆ ಕಿರಿಕ್ ಮಾಡಿದ್ದಾರೆ. ಕಂಬಕ್ಕೆ ಕಟ್ಟಿ ಪಾಪ ಅಜ್ಜಿನ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ದಾರೆ. 67 ವರ್ಷದ ವೃದ್ಧೆಯನ್ನ ಕಂಬಕ್ಕೆ ಕಟ್ಟಿ ಹಲ್ಲೆಯನ್ನ ಮಾಡಿದ್ದಾರೆ. ಆನಂದಪುರ ಸಮೀಪದ ಗೌತಮಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 67 ವರ್ಷದ ಹುಚ್ಚಮ್ಮ ಎಂಬುವವರ ಮೇಲೆ ಹಲ್ಲೆಯಾಗಿದೆ. ಮನೆಯ ಮುಂದೆ ಕಸ ಹಾಕಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವೃದ್ಧೆ ಹುಚ್ಚಮ್ಮ ಅವರಿಗೆ ಕಂಬಕ್ಕೆ ಕಟ್ಟಿ ಥಳಿಸಲಾಗಿದೆ. ಇದೇ ಕಾರಣಕ್ಕೆ ವೃದ್ಧೆಯನ್ನ ಎಳೆದು ತಂದು ಕಂಬಕ್ಕೆ ಕಟ್ಟಿ ಹಲ್ಲೆಯನ್ನ ಮಾಡಿದ್ದಾರೆ. ಪ್ರೇಮ, ಮಂಜುನಾಥ್ ಹಾಗೂ ದರ್ಶನ್ ಎಂಬುವವರಿಂದ ಹಲ್ಲೆಯಾಗಿದೆ. ತನ್ನ ತಂದೆ ತಾಯಿಗೆ ರಕ್ಷಣೆ ನೀಡುವಂತೆ ಹುಚ್ಚಮ್ಮ ಪುತ್ರನಿಂದ ದೂರು ಕೂಡ ದಾಖಲಾಗಿದೆ. ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದಿನಂಪ್ರತಿ ಇವ್ರ ಮನೆ ಬಾಗಿಲಿಗೂ ಹೋಗಿ ಕಸ ಹಾಕದ ಸಂದರ್ಭದಲ್ಲಿ ಇವರು ಕೂಡ ಅದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರಲ್ವಾ? ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ಕಟ್ಟಾಕ್ತೀನಿ 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 ಮಾಡಿರೋದ್ರಿಂದ ಇನ್ನು ಮುಂದೆ ಹುಚ್ಚಮ್ಮ ಅವರಿಗೆ ಅಮಾನ್ಯ ದೃಷ್ಟಿಯಲ್ಲಿ ಪ್ಲಸ್ ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಇದೇನಾಗಿದೆ ಅಂದರೆ FIR ಮಾಡಿರೋದ್ರಿಂದ ಇನ್ನು ಮುಂದಿನ ದಿನದಲ್ಲಿ ನನ್ನ ತಂದೆ ತಾಯಿಗೆ ಈ ರೀತಿ ಆದಂಥ ಘಟನೆಗಳು ಮರುಕಳಿಸದಂತೆ ಆದರೆ ಈ ಒಂದು ಘಟನಾವಳಿ ಆದಂತಹ ಮಾಡಿದಂಥ ವ್ಯಕ್ತಿಗಳೇ ನೇರ ಹೊಣೆಯಾಗುತ್ತಾರೆ. ಇದಕ್ಕೆ ಸೂಕ್ತ ನಮಗೆ ರಕ್ಷಣೆಯನ್ನು ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಡ್ತಾರೆ. ಇವರಾದಂಥ ಹುಚ್ಚಮ್ಮ ಅವರಿಗೆ ಅಮಾನ್ಯ ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನನ್ನ ಕಲೀಗ್ ನವೀನ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ನವೀನ್, ಮಾನವೀಯತೆ, ಮನುಷ್ಯತ್ವ ಎಲ್ಲಿ ಹೋಯ್ತು ಅಂತ ಹೇಳಿ ಮನೆ ಮುಂದೆ ಕಸ ಹಾಕಿದ್ದಕ್ಕೆ ಕೇಳ್ತಾರೆ, ಯಾಕೆ ಹಾಕ್ತೀರಿ ಅಂತ ಹೇಳಿ ಕೇಳಿದ್ದಕ್ಕೆ ಈ ರೀತಿಯಾಗಿ ವರ್ತಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಈಗ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದಾರೆ? FIR ದಾಖಲಾಗಿದೆಯಾ? ಹೌದು ರಮ್ಯಾ, ಖಂಡಿತವಾಗಿಯೂ ಕೂಡ ನಾಗರಿಕ ಸಮಾಜ ತೆಗೆದಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಅನಂತಪುರ ಬಳಿ ನಡೆದಿರುವಂತದ್ದು. ಮುಖ್ಯವಾಗಿ 67 ವರ್ಷದ ವೃದ್ಧೆಯನ್ನ ಅವರ ವಯಸ್ಸನ್ನು ಕೂಡ ಗಮನಕ್ಕೆ ತರದೆ ಪರಿಗಣನೆಗೆ ತೆಗೆದುಕೊಳ್ಳದೆ ಅವರಿಗೆ ಮನಸೋಯಿಸಿ ಅದರಲ್ಲೂ ಕೂಡ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡೋ ಘಟನೆ ತಾಲೂಕಿನ ಅನಂತಪುರ ಸಮೀಪದ ಗೌತಮಪುರ ಗ್ರಾಮದಲ್ಲಿ ನಡೆದಿರುವಂತದ್ದು. ಮುಖ್ಯವಾಗಿ ಮನೆಯ ಎದುರು ಭಾಗದಲ್ಲಿ ಕಸವನ್ನ ಹಾಕ್ತಾ ಇರ್ತಾರೆ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಜ್ಜಿಯನ್ನ ಮನೆಯಿಂದ ಏನು ಮನಸೋ ಇಚ್ಛೆಯಾಗಿ ಎಳ್ಕೊಬಂದು ಆಕೆಯನ್ನ ಕಂಬಕ್ಕೆ ಕಟ್ಟಿ ನಂತರದಲ್ಲಿ ಹಲ್ಲೆಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಅವರ ಪಕ್ಕದ ಮನೆಯ ಪ್ರೇಮ, ಮಂಜುನಾಥ್ ಮತ್ತೆ ದರ್ಶನ್ ಈ ಮೂವರು ಸೇರ್ಕೊಂಡು ಅಜ್ಜಿಯನ್ನ ಕಂಬಕ್ಕೆ ಕಟ್ಟಿ ಹಾಕಿ ಮನಸೋ ಇಚ್ಛೆ ಹಲ್ಲೆ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಏನು ಹುಚ್ಚಮ್ಮ ಅಂದ್ರೆ ಏನು ವೃದ್ಧೆ ಹಲ್ಲೆಗೆ ಒಳಗಾಗಿದ್ರು ಹುಚ್ಚಮ್ಮ ಅವರ ಪುತ್ರ ಕನ್ನಪ್ಪ ಅವರು ಈಗಾಗಲೇ ಅನಂತಪುರ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. BNS ಅಡಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಇಲ್ಲಿ ಏನು ಆ ವೃದ್ಧೆ ಹೇಳಿದ್ದು ನಮ್ಮ ಮನೆ ಮುಂಭಾಗದಲ್ಲಿ ಕಸವನ್ನ ಹಾಕ್ಬೇಡಿ, ಬೇರೆಡೆಗೆ ನೀವು ಕಸವನ್ನ ಹಾಕಿ ಅಂತ ಅಷ್ಟೇ ಹೇಳಿದ್ದು. ಅದೇ ಕಾರಣಕ್ಕೆ ಆಕೆಯ ಮೇಲೆ ಅದರಲ್ಲೂ ಕೂಡ ಕಂಬಕ್ಕೆ ಕಟ್ಟಿ ಹಾಕಿ ವಯಸ್ಸನ್ನು ಕೂಡ ಗಮನಿಸದೆ ಏನು ಹಲ್ಲೆಯನ್ನ ಮಾಡಿದ್ರೆ ಅವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾ ಇರೋದು. ಮುಖ್ಯವಾಗಿ ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ, FIR ಕೂಡ ದಾಖಲಾಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕನ್ನೋ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮಲ್ಲ ಮಾಹಿತಿಗಾಗಿ. ನವೀನ್, ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ಕಟ್ಟಾಕ್ತೀನಿ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ಕಟ್ಟಾಕ್ತೀನಿ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ಕಟ್ಟಾಕ್ತೀನಿ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ಕಟ್ಟಾಕ್ತೀನಿ
ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಕಸ ಹಾಕಿದ್ದಕ್ಕೆ ಯಾಕಪ್ಪ ಕಸ ಹಾಕ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ವೃದ್ಧೆ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ ಅಂತ ಹೇಳಿ ಆಕೆಯನ್ನ ಮರಕ್ಕೆ ಕಟ್ ಹಾಕಿ ಆಕೆಯ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಜರುಗಿದೆ. ಇದೀಗ FIR ಕೂಡ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಹೋಯ್ತು ಮಾನವೀಯತೆ ಅಂತ ಹೇಳಿ, ಮನುಷ್ಯತ್ವ ಅನ್ನೋದು ಎಲ್ಲರೂ ಕೂಡ ಮರ್ತು ಬಿಟ್ಟಿದ್ದಾರ. ಅಟ್ಲೀಸ್ಟ್ ಅವ್ರು ಏಜಿಗಾದ್ರೂ ಬೆಲೆ ಕೊಡ್ಬೇಕಲ್ವಾ? ಆಯ್ತು ಇನ್ನೊಮ್ಮೆ ಹಾಕೋದಿಲ್ಲ, ಕಸ ಹಾಕ್ಬಿಟ್ಟಿದೀವಿ, ಆಯ್ತು ಕ್ಷಮಿಸಿ, ಇನ್ನೊಮ್ಮೆ ಹಾಕೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮುಗ್ದೇ ಹೋಗಿತ್ತು. ಬಟ್ ಆದ್ರೆ ಅದನ್ನ ಅತಿರೇಕವಾಗಿ ತೆಗೆದುಕೊಂಡು ಈ ರೀತಿಯಾಗಿ ಮನಸ್ಸು ಹೆಚ್ಚೆ ಹಲ್ಲೆ ಮಾಡಿದ್ದಾರೆ ವೃದ್ಧೆ ಮೇಲೆ.